ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ನನ್ನ ಕಸಿನ್ ಅವಳ ಫ್ರೆಂಡ್ ಒಬ್ರದ್ದು ಮದುವೆ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ಲು. ಹಾಗೆ ಮನೆಗೆ ಬಂದಳು. ಮನೆಯಿಂದ ಹಾಗೆಯೇ ಮಂತ್ರಿ ಮಾಲ್ಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಸ್ಕೂಲ್ ಹೇಗಿದ್ರು 12 o'clock ಬಿಡುತ್ತಲ್ವ. ಅವನು 12 o'clock ಸ್ಕೂಲಿಂದ ಬಂದುಬಿಟ್ಟು ಊಟ ಎಲ್ಲ ತಿಂದುಬಿಟ್ಟು ಮತ್ತು ನಾವು ಫ್ರೆಶ್ ಅಪ್ ಆದ್ವಿ. ಅಷ್ಟರಲ್ಲಿ ನನ್ನ ಕಸಿನ್ ಕೂಡ ಒಂದು 2 o'clock ಅಷ್ಟರಲ್ಲಿ ಮನೆಗೆ ಬಂದಳು. ಸರಿ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಹೊರಟಿದ್ವಿ. ಯೂಶ್ವಲಿ ನಾನು ಒಬ್ಬಳೇ ಎಲ್ಗೂ ನನ್ನ ಮಗನ ಕರ್ಕೊಂಡು ಹೋಗೋದಿಲ್ಲ. ಏಕೆ ಅಂತಂದ್ರೆ ಅವನು ಔಟ್ಸೈಡ್ ಹೋದಾಗ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಪಪ್ಪ ಇದ್ದರೆ ಅವ್ರ ಪಪ್ಪನ ಜೊತೆ ಹೋಗ್ತೀವಿ ಅಷ್ಟೇ. ನನ್ನ ಕಸಿನ್ ನಾನು ಇದ್ದೀನಲ್ಲ, ಬಾ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಇನ್ನು ನಾವು ಮೆಟ್ರೋದಲ್ಲಿ ಹೋದ್ವಿ. ಮೆಟ್ರೋದಲ್ಲಿ ಹೋದರೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ, ಬೇಗ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲೇ ಹೋದ್ವಿ. ನನ್ನ ಮಗ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ಮೆಟ್ರೋದಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ನಾನು ಮಾತಾಡಿಸಿದ್ರು ನನ್ನ ಕಡೆ, ನನ್ನನ್ನು ಮಾತಾಡಿಸ್ಬೇಡಿ, ನಾನು ಔಟ್ಸೈಡ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಮತ್ತು ಈಚ್ ಆ್ಯಂಡ್ ಎವ್ರಿ ಸ್ಟಾಪ್ ಬಂದಾಗ್ಲೂ ನಾವು ಇಲ್ಲಿ ಇಳಿಯೋದಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ಇನ್ನು ಇಸ್ಕಾನ್ ಟೆಂಪಲ್ ನೋಡಿದ ತಕ್ಷಣ ಅಲ್ಲಿ ಯಾವ ಮಾಮಿ ಇರುತ್ತೆ ಅಂತ ಕೇಳಿದೆ. ನಾನು ಕೃಷ್ಣ ಇರುತ್ತೆ ಅಂತ ಹೇಳಿದ ತಕ್ಷಣ ಅವನು ಅವ್ರ ಸ್ಕೂಲಲ್ಲಿ ಇತ್ತೀಚೆಗೆ ಕೃಷ್ಣಂದೊಂದು ಸಾಂಗ್ ಹೇಳ್ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಇದ್ದ ಅವನು. ಹಾಗೆ ಅವನು ಯಾವಾಗಲಾದರೂ ಒಂದು ಟೈಮು ಇಸ್ಕಾನ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸದ್ಯದಲ್ಲೇ ಯಾವಾಗಲಾದರೂ ನನ್ನ ಹಸ್ಬೆಂಡ್ ಫ್ರೀ ಆದಾಗ ಕರ್ಕೊಂಡು ಹೋಗಬೇಕು. ಇತ್ತೀಚೆಗೆ ಅವರು ಊರಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇರೋದ್ರಿಂದ ಊರಿಗೆ ಎವ್ರಿ ವೀಕೆಂಡ್ ಬಂತು ಅಂತ ಅಂದರೆ ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಟೈಮೇ ಸಿಗ್ತಾ ಇಲ್ಲ ಎಲ್ಲೂ ಹೋಗೋದಕ್ಕೆ. ಯಾವಾಗಲಾದರೂ ಅವರಿಗೆ ಫ್ರೀ ಆದಾಗ ಒಂದು ಟೈಮ್ ಅವನನ್ನು ಕರ್ಕೊಂಡು ಹೋಗಿ ಬರಬೇಕು. ಅವನು ಕೂಡ ಎಲ್ಲದನ್ನು ನೋಡಬೇಕು, ಅವನಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ವೀಕ್ ಡೇಸಲ್ಲಿ ಮಾಲಿಗೆ ಬಂದಿದ್ದರಿಂದ ಕ್ರೌಡ್ ಏನಿರಲಿಲ್ಲ, ಫುಲ್ ಫ್ರೀ ಆಗಿತ್ತು. ಬಟ್ ಅಲ್ಲಿ ನನ್ನ ಮಗನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದೇ ತುಂಬ ಕಷ್ಟ ಆಗಿದ್ದು. ಅವನಿಗೇನು ಅಂತಂದರೆ ನಾವೆಲ್ಲೂ ಶಾಪಿಂಗ್ ಅಂತ ಹೋಗಬಾರ್ದು, ಏನೂ ನೋಡಬಾರ್ದು, ಅವನೇನೂ ನೋಡೋದಕ್ಕೆ ಬಿಡೋದಿಲ್ಲ. ಅವನಿಗೇನಂತಂದರೆ ಏನಾದರೂ ತಿನ್ನೋದಕ್ಕೆ ಕೊಡಿಸ್ಬೇಕು, ಏನಾದರೂ ಜ್ಯೂಸ್ ಕೊಡಿಸ್ಬೇಕು. ಮತ್ತು ಇನ್ನೊಂದು ಅಲ್ಲಿ ಸ್ಕ್ಯಾನ್ ಮಾಡಿದರೆ ಒಂದು ರೌಂಡ್ ಬಾಕ್ಸ್ ಟೈಪಲ್ಲಿ ಚಾಕ್ಲೇಟ್ ಬರುತ್ತಲ್ಲ, ಅದನ್ನು ಕೊಡಿಸಿ ಅಂತ ಅಂದ. ಸರಿ ಅಂತ ಹೇಳ್ಬಿಟ್ಟು ಕೊಡ್ಸೋಣ ಅಂತ ಹೋದರೆ ಅಲ್ಲಿ ಆ ಸ್ಕ್ಯಾನರೇ ಇರಲಿಲ್ಲ. ಹಾಗಾಗಿ ಇಲ್ಲ ಕಣೋ, ಇಲ್ಲಿ ಯಾರೂ ಇಲ್ಲ, ಹೋಗಲಿ ಸ್ಕ್ಯಾನರು ಇಲ್ಲ ಸ್ಕ್ಯಾನ್ ಮಾಡಿ ತೊಗೊಳೋದಕ್ಕೆ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ. ನನಗೆ ಕೊಡಿಸಿ ಅಂತ ಹೇಳ್ಬಿಟ್ಟು ಇಲ್ಲಿರುತ್ತಾ ಚಾಕ್ಲೇಟು, ಇಲ್ಲಿ ಸಿಗುತ್ತಾ ಅಂತ ಎಲ್ಲ ಕಡೆ ಕೈ ಹಾಕಿ ನೋಡ್ತಾ ಇದ್ದ. ಆ ಚಾಕ್ಲೇಟ್ ಕೊಡಿಸೋವರೆಗೂ ಬಿಡ್ತಾನೆ ಇರಲಿಲ್ಲ, ಅಷ್ಟು ಹಠ ಮಾಡ್ತಾ ಇದ್ದ. ಇನ್ನು ಫಸ್ಟ್ ನಾವು ಹೋಮ್ ಸೆಂಟರಿಗೆ ಬಂದ್ವಿ. ನನ್ನ ಕಸಿನ್ಗೂ ಅಷ್ಟೇ, ನನಗೂ ಅಷ್ಟೇ. ಹೋಮ್ ಸೆಂಟರು ಮತ್ತು ಹೋಮ್ ಸೆಂಟರಲ್ಲಿರೋ ಪ್ರಾಡಕ್ಟ್ಸ್ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಳ್ಳೊಳ್ಳೆ ಯುನೀಕ್ ಆಗಿರೋ ಕಲೆಕ್ಷನ್ಸ್ ಇರುತ್ತೆ. ಬಟ್ ಪ್ರೈಸ್ ಅಂತ ಬಂದಾಗ ಅಷ್ಟೇ ಹೈ ಕೂಡ ಇರುತ್ತೆ. ಸರಿ, ಫಸ್ಟ್ ಏನಾದರೂ ಇದೆಯಾ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಬುದ್ಧ, ಗಣೇಶ ಈ ರೀತಿ ವಾಟರ್ ಫೌಂಟೈನ್ ಕೂಡ ಇಟ್ಟಿದ್ರು. ಅದನ್ನು ನೋಡಿಬಿಟ್ಟು ನನ್ನ ಮಗ ಫುಲ್ ಓವರ್ ಎಕ್ಸೈಟ್ ಆಗಿಬಿಟ್ಟು ಅಲ್ಲಿಂದ ಬರೋದಕ್ಕೆ ರೆಡಿ ಇರಲಿಲ್ಲ. ಬೇರೆ ಸೆಕ್ಷನ್ಗೆ ಹೋಗಿ ಏನಾದರೂ ನೋಡೋಣ ಬಾರೋ ಅಂತ ಹೋದ್ರು, ಹೇಳಿದ್ರೂ ಬರ್ತಾ ಇಲ್ಲ. ನನ್ನ ಮಾಮಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದ. ಇನ್ನು ಕೆಲವೊಂದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್, ರಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಈ ಪ್ಲ್ಯಾಂಟ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಅಂತ ನೋಡಿದಾಗ ಸಿಕ್ಕಾಬಟ್ಟೆ ಆಗಿತ್ತು. ಆ ರೀತಿ ಸೇಮ್ ಪ್ಲ್ಯಾಂಟ್ ಬಂದುಬಿಟ್ಟು ಐಕ್ಯಾದಲ್ಲೂ ಕೂಡ ಇದೆ. ಬಟ್ ಇದು ತುಂಬಾ ದೊಡ್ಡದಾಗಿ ಇನ್ನೂ ಕೂಡ ಚೆನ್ನಾಗಿತ್ತು. ಇನ್ನು ಸೆಲ್ಫ್ ವಾಟರಿಂಗ್ ಪ್ಲ್ಯಾಂಟ್ ಇತ್ತು, ಅದನ್ನು ನೋಡೋಣ ಎಷ್ಟು ಅಂತ ನೋಡಿದರೆ 450 ಇತ್ತು. ಸೊ ತುಂಬಾ ಎಕ್ಸ್ಪೆನ್ಸಿವ್ ಅಂತ ನಮಗೆ ಅನ್ನಿಸ್ತು. ವಾಲ್ ಫ್ರೇಮ್ಸ್ ಆಗಲಿ, ವಾಲ್ ಕ್ಲಾಕ್ ಆಗಲಿ, ಇದೆಲ್ಲ ತುಂಬಾ ಯುನೀಕಾಗಿ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ನೋಡೋದಕ್ಕೆ. ಒಂದು 2 ಪೀಸದ್ದು ಏನಾದರೂ ಈ ಡೈನಿಂಗ್ ಏರಿಯಾದಲ್ಲಿ ಇಲ್ಲೆಲ್ಲ ಮೇಲ್ಗಡೆ ಹಾಕಿದರೆ ನೋಡೋದಕ್ಕೆ ಆ ಪ್ಲೇಸ್ಗೆ ಒಂದು ಹೊಸ ಕಳೆ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಜಸ್ಟ್ ಹಾಗೆಯೇ ಈ ಪ್ಲೇಟ್ಸ್ಗಳೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಬಂದ್ವಿ. ನೆಕ್ಸ್ಟ್ ಯಾವಾಗಲಾದ್ರೂ ತೊಗೊಳ್ಳೋಣ, ಸದ್ಯಕ್ಕೆ ಏನೂ ಬೇಡ ಅಂತ. ಸರಿ, ಕುಷನ್ ನೋಡೋಣ ಅಂತ ಅಂದ್ಕೊಂಡು ನಾನು ಬಂದಿದ್ದೆ. ಬಟ್ ಕುಷನ್ಸ್ ನೋಡಿದೆ, ಕೆಲವೊಂದೊಂದು ಇಷ್ಟ ಆಯಿತು, ಕೆಲವೊಂದೊಂದು ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಇಲ್ಲಿ ನೋಡ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾರ್ದಾದ್ರೂ ರೆಸಿಪಿ ಚಾನಲ್ಗಳಿದ್ರೆ ಅದರಲ್ಲಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಂದ್ವಿ. ಅದು ಸೆರಾಮಿಕ್ ಅಲ್ಲ, ಬಟ್ ಮೆಲಾಮೈನ್ ಅದು. ಇನ್ನು ಸೆರಾಮಿಕ್ ಪ್ಲೇಟ್ಸು, ಕಪ್ಸು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಹೈ ಇತ್ತು. ಜಸ್ಟ್ ಹಾಗೇ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಅಷ್ಟೇ. ನನ್ನ ಕಸಿನು ಹೇಳ್ತಾನೆ, ಇಲ್ಲಿ ಮುದ್ದು ಏನಾದರೂ ಬಿಡಿಸ್ಬಿಟ್ಟು ಹೊಡೆದಾಕ್ತಾನು ಕಣೆ, ಸುಮ್ಮನೆ ದುಡ್ಡು ಕೊಡಬೇಕಾಗುತ್ತೆ, ನೋಡ್ಕೊ ಅಂತ. ನಮಗೆ ಹೇಗೆ ಅಂತಂದರೆ ಡೈಲಿ ಅವ್ನು ಹೇಗಿರ್ತಾನೆ, ಹೇಗೆ ಆಡ್ತಾನೆ ಅನ್ನೋದು ಗೊತ್ತಿರುತ್ತಲ್ಲ. ಸೊ ಏನು ಮಾಡೋದಿಲ್ಲ, ಅವನು ಸುಮ್ಮನೆ ಆಗಿ ಆಡ್ತಾನೆ ಅನ್ನೋದು ಗೊತ್ತು. ಬಟ್ ಬೇರೆ ಯಾರಾದರೂ ಹೊಸ್ದಾಗಿ ನೋಡಿದಾಗ ಏನು ಅನಿಸುತ್ತೆ ಅಂತ ಅಂದರೆ, ಅವ್ನು ಆಡುವಾಗ ಏನಾದರೂ ಬೀಳ್ಸಿ ಹೊಡೆದಾಕ್ ಬಿಡ್ತಾನೇನೋ ಅಂತ ಅನಿಸುತ್ತೆ. ಬಟ್ ಏನು ಬೀಳ್ಸಿ ಹೊಡೆದಾಕೋದು ಆ ರೀತಿ ಎಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆ ಕಡೆಯಿಂದ ಈ ಕಡೆಗೆ ಓಡಾಡಿಕೊಂಡು ಸ್ವಲ್ಪ ಓವರ್ ಎಕ್ಸೈಟ್ ಆಗಿಬಿಟ್ಟು ಎಲ್ಲದನ್ನು ನೋಡ್ತಾ ಇರ್ತಾನೆ ಅಷ್ಟೇ. ಅದನ್ನೇ ಹೇಳ್ತಾ ಇಲ್ಲ ನನ್ನ ಕಸಿನ್, ಯಪ್ಪ ಇಷ್ಟು ತುಂಟಾಗಿದ್ದಾನೆ, ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಇನ್ನೂ ಸಿಕ್ಕಾಬಟ್ಟೆ ತುಂಟಾಗಿದ್ದಾನೆ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಕಣೆ, ನೀನು ಒಬ್ಬಳೇ ಎಲ್ಲಾದರೂ ಕರ್ಕೊಂಡೋದ್ರೆ ಅಷ್ಟೇ, ಎಲ್ಲೂ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ಲು.
ಇನ್ನು ಕೆಲವೊಂದೊಂದು ಸ್ಟೋರೇಜ್ ಬಾಕ್ಸಸ್ಸು, ಜಾರ್ಸು, ಗ್ಲಾಸ್ ಕಂಟೈನರ್ಸು ಇದು ಕೂಡ ತುಂಬ ಚೆನ್ನಾಗಿತ್ತು. ಕೆಲವೊಂದೊಂದು ಪ್ರಾಡಕ್ಟ್ಸ್ ನನಗೆ ಐಕಿಯಾ ಕಂಪೇರ್ ಮಾಡಿದಾಗ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಅಂತಲೂ ಅನ್ನಿಸ್ತು. ಇನ್ನು ನನ್ನ ಹತ್ರ ಒಂದು ಗ್ಲಾಸ್ದು ನೋಡಿ ಈ ರೀತಿ ಬಾಟಲ್ಸ್ಗಳಿದೆ. ಈ ಥರದ ನನ್ನ ಕಸಿನು ಕೂಡ ತೊಗೊಂಡಿದ್ದಾಳೆ. ಬಟ್ ನನ್ನ ಹತ್ರ ಚಿಕ್ಕದಿದೆ, ಆ ಸೈಜಲ್ಲಿ ಬೇಕು ಅಂತ ನೋಡಿದ್ಲು. ಬಟ್ ಆ ಸೈಜ್ದು ಇವಾಗ ಸ್ಟಾಕ್ ಇಲ್ಲ, ಅವೈಲೇಬಲ್ ಇಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ಈ ಸ್ಟೀಲ್ ಬೌಲ್ಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಕುಷನ್ಸ್ ನೋಡೋಣ ಅಂತ ಬಂದ್ವಿ. ಕುಷನ್ಸಲ್ಲೂ ಕಲೆಕ್ಷನ್ಸ್ ಮುಂಚೆ ಇದ್ದಷ್ಟೇನಿರಲಿಲ್ಲ. ಕೆಲವೊಂದೊಂದು ಪ್ರೈಸ್ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇತ್ತು. ಇನ್ನು ಕೆಲವೊಂದೊಂದು ನಮಗೇನೆ ಇಷ್ಟ ಆಗಲಿಲ್ಲ. ಸರಿ ಏನು ತೊಗೊಳ್ಳೋದು ಬೇಡ ಅಂತ ಹಾಗೆ ಬಂದ್ವಿ. ಇನ್ನು ಫರ್ನಿಚರ್ಸು, ಸೋಫಾ ಇದೆಲ್ಲ ಮಾತ್ರ ಹೋಮ್ ಸೆಂಟರಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಐಕಿಯಾಗಿಂತ ಹೋಮ್ ಸೆಂಟರಲ್ಲಿ ಫರ್ನಿಚರ್ಸ್ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ನನಗೆ ಟೋರಿಂಗ್ಸ್ ಬೇಕಾಗಿತ್ತು. ಇಲ್ಲಿ ತುಂಬಾ ಪುಟ್ಟದು, ತುಂಬಾ ಡಿಸೈನ್ ಯುನೀಕ್ ಆಗಿರೋ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಇದು ಸಿಲ್ವರ್ ಕೂಡ ಹೌದು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆಯೇ ನನ್ನ ಕಸಿನ್ ಇಲ್ಲಿ ಆ್ಯಂಕ್ಲೆಟ್ಸ್ ನೋಡಿಬಿಟ್ಟು ಹಾಗೆ ಅಂದ್ಕೊಳ್ತಾ ಇದ್ಲಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಪುಟ್ಟು ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಯುನೀಕ್ ಆಗಿರಬೇಕು, ಪುಟ್ಟು ಡಿಸೈನ್ ಇರಬೇಕು ಅಂತ ಅಂದರೆ ಇಲ್ಲಿ ಚೆನ್ನಾಗಿರೋದೇ ಸಿಗುತ್ತೆ. ಇದು ಪ್ಯೂರ್ ಸಿಲ್ವರ್ ಕೂಡ ಹೌದು. ಹಾಗೆಯೇ ಇದೆಲ್ಲ ಬಂದುಬಿಟ್ಟು ದೇವ್ರ ವಿಗ್ರಹಗಳು, ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಅಂದಾಗೆಲ್ಲ ಇದನ್ನು ಈ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಇನ್ನು ಇಲ್ಲಿ ಕೆಲವೊಂದು ಸಿಲ್ವರ್ ಇಯರಿಂಗ್ಸ್ ಕೂಡ ಇತ್ತು. ನನ್ನ ಕಸಿನ್ಗೆ ಇದು ತುಂಬ ಇಷ್ಟ ಆಯಿತು. ಅವಳು ಸಹ ಅದನ್ನು ನೋಡ್ತಾ ಇದ್ಲು. ಇನ್ನು ನನ್ನ ಮಗನ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡು ಹೋದ್ವಿ ಅಂತ ಅಂದರೆ ಅವನಿಗೆ ಅಲ್ಲಿ ಏನಾದ್ರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಡಿಸ್ಲೇಬೇಕು. ಯೂಶ್ವಲಿ ನಾವು ಇತ್ತೀಚೆಗಂತೂ ಜಂಕ್ ಫುಡ್ ಫುಲ್ಲು ಅವಾಯ್ಡ್ ಮಾಡಿದ್ದೀವಿ. ಚಾಕ್ಲೇಟ್ ಏನೂ ಕೊಡಿಸೋದಕ್ಕೆ ಹೋಗೋದಿಲ್ಲ. ಬಟ್ ಈ ರೀತಿ ಔಟ್ಸೈಡ್ ಹೋದಾಗ ಏನೂ ಮಾಡೋದಕ್ಕಾಗಲ್ಲ, ಕೊಡಿಸ್ಲೇಬೇಕಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಒಂದು ಪಿಜ್ಜಾ ತೊಗೊಂಡ್ವಿ. ಮತ್ತು ಕೂಲ್ ಡ್ರಿಂಕ್ಸ್ ಬೇಕೇ ಬೇಕು ಅಂತ ಹಠ ಮಾಡಿದೆ, ಹಾಗಾಗಿ ಕೂಲ್ ಡ್ರಿಂಕ್ಸ್ನ ಕೊಡಿಸಿದ್ವಿ. ಇನ್ನು ಅಲ್ಲಿಂದ ಬರೋ ಅಷ್ಟರಲ್ಲಿ ಟೈಮೇ ಆಗೋಯಿತು. ಇನ್ನು ಅಲ್ಲಿಂದ ಹೈಕಿ ಆಗೋಗಿ ನನ್ನ ಕಸಿನ್ ಅಲ್ಲೊಂದು ಸ್ವಲ್ಪ ನೈಫ್ ತೊಗೋಬೇಕು ಅಂತ ಅಂದ್ಲು. ಅದನ್ನು ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಯಿತು. ಅದಾದಮೇಲೆ ನಾನು ಯಾವುದೇ ರೀತಿಯಾದಂಥ ಲಾಗ್ನ ಮಾಡೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ನನ್ನ ಮಗ ಏನೋ ಡ್ರಾಯಿಂಗ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದ. ಅವ ಯೂಶ್ವಲಿ ಏನಂತ ಅಂದರೆ ಅವನು ಏನಾದರೂ ಡ್ರಾಯಿಂಗ್ ಮಾಡಬೇಕಾದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಆ ಪಿಕ್ಚರ್ ಯಾರಿಗೂ ತೋರಿಸೋದಿಲ್ಲ, ಮುಚ್ಚಿಟ್ಕೊಳ್ತಾನೆ. ಬೈ ಮಿಸ್ಟೇಕ್ ನಾವೇನಾದರೂ ಹೋಗಿ ನೋಡಿದ್ರು ಅವನು ತುಂಬ ಕೋಪ ಮಾಡ್ಕೊಂಡು ಅಳ್ತಾನೆ. ಹಾಗಾಗಿ ನಾವು ನೋಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಬಿಡಿಸಿ ಆದಮೇಲೆ ಮಮ್ಮ ನೋಡಿ ಇಲ್ಲಿ ಬಿಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಒಂದು ಟಾಯ್ಸ್ ಬಿಡಿಸ್ತಾ, ಮತ್ತು ಇದನ್ನು ಬುಲ್ ಅಂತ ಹೇಳ್ತಾ ಇದ್ದ. ನೋಡಿ ಆ ಬುಲ್ಗೆ 3 ಕಾಲಷ್ಟೇ ಇದೆ, ಇನ್ನೊಂದು ಕಾಲಿಲ್ಲ. ಬಟ್ ಅವನು ಇವಾಗ ಪ್ರೀ-KG ಮುಗಿಸ್ಬಿಟ್ಟು ಇವಾಗ LKGಗೆ ಹೋಗ್ತಾ ಇರೋದು. ಈ ಏಜಲ್ಲಿ ಅವನು ಇಷ್ಟು ಚೆನ್ನಾಗಿ ಮಾಡ್ತಾನಲ್ಲ ಅನ್ನೋದೊಂದು ಖುಷಿ ಆಯಿತು. ಇನ್ನು ಬನ್ನಿ ತುಂಬಾ ಸಿಂಪಲ್ಲಾಗಿ ರುಚಿಯಾಗಿ ಪಾಲಕ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ನನ್ನ ಮಗನ ಫೇವ್ರೆಟ್ ಸಾಂಬಾರು. ಈ ಸಾಂಬಾರು ಏನಾದರೂ ಮಾಡಿ ನಾನು ಅವನಿಗೆ ಅನ್ನ ತಿನ್ನಿಸ್ತಾ ಇದ್ದರೆ ತಿಂತಾನೆ ಇರ್ತೀನಿ. ಯೂಶ್ವಲಿ ಕೊನೆ ಲಾಸ್ಟಲ್ಲಿ ತಟ್ಟೆ ಕೂಡ ನೆಗ್ತಾನೆ ಅವನು, ಅಷ್ಟು ಇಷ್ಟ ಅವನಿಗೆ ಈ ಸಾಂಬಾರು ಅಂತ ಅಂದರೆ. ಈ ಸಾಂಬಾರಿಗೆ ತೊಗರಿಬೇಳೆ ಜಾಸ್ತಿ ಬೇಕಾಗಿದ್ದಿಲ್ಲ, ಅಂದರೆ ಬೇಳೆನೇ ಜಾಸ್ತಿ ಬೇಕಾಗಿಲ್ಲ, ಒಂದು ಸ್ವಲ್ಪ ಇದ್ದರೆ ಸಾಕು. ನಾನಿಲ್ಲಿ ಒಂದು ಹಿಡಿಯೋಷ್ಟು ತೊಗರಿಬೇಳೆನ ಒಂದು 2 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಲಾಸ್ಟಲ್ಲಿ ಆಗಲಿ ನಾನು ಬೇಳೆನ ನೆನೆಸಿ ಯೂಸ್ ಮಾಡ್ತೀನಿ ಅಂದಾಗ ಯಾರೋ ಒಬ್ಬರು ಕಮೆಂಟ್ ಮಾಡಿದರೆ, ಏನು ಕಕ್ಕ ಬೇಳೆನೆಲ್ಲ ನೆನೆಸಿ ಯೂಸ್ ಮಾಡ್ತೀರಾ, ಹಾಗೇ ಯೂಸ್ ಮಾಡೋದಿಲ್ಲ ಅಂತ. ನೆನೆಸಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಅದ್ರ ಜೊತೆಗೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ, ಜೀರಿಗೆ ಮತ್ತು ಸೊಪ್ಪನ್ನ ಇಲ್ಲಿ ಕ್ಲೀನಾಗಿ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಸೊಪ್ಪನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಇದನ್ನು ರುಬ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು 3 ವಿಷಲ್ ಹಾಕಿಸ್ಕೊಂಡ್ರೆ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಅಷ್ಟೇ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಏನಾದರೂ ಸೊಪ್ಪಿನ ಸಾಂಬಾರು ಮಾಡ್ಕೋಬೇಕು, ಸಿಂಪಲ್ಲಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ಆರಾಮಾಗಿ ಮಾಡಬೇಕು. ಸೊಪ್ಪನ್ನು ವೀಕಲ್ಲಿ ಒಂದು 2 ಟೈಮ್ಸ್ ಆದರೂ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಯಾರಿಗಾದರೂ ಅನಿಮಿಯಾ ಇರುತ್ತಲ್ಲ, ಆ ಥರದವ್ರು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಇದು ತುಂಬಾ ಒಳ್ಳೆಯದು. ಇನ್ನು ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೇಳೆ ಎಲ್ಲ ಬೇಯೋ ಅಷ್ಟರಲ್ಲಿ ಸ್ವಲ್ಪ ತೆಂಗಿನಕಾಯಿನೂ ತುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತುರಿದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ.
ಊರಿಂದ ತಂದಿದ್ದು ನಾಟಿ ಕೋಳಿ ಮೊಟ್ಟೆ ಇತ್ತಲ್ಲ, ಅದರಲ್ಲಿ ನನ್ನ ಮಗನಿಗೆ ಆಮ್ಲೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ಏನೋ ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಬೈದೆ ಅಂತ ಹೇಳ್ಬಿಟ್ಟು ನಾನು ತಿನ್ನೋದಿಲ್ಲ, ನಾನು ಈ ಆಮ್ಲೆಟು ತಿನ್ನಲ್ಲ, ಏನೂ ತಿನ್ನೋದಿಲ್ಲ, ಎತ್ಕೊಂಡೋಗಿ ಅಂತ ಹಠ ಮಾಡ್ತಾ ಇದ್ದ. ಮತ್ತು ಬಿಸಿ ಇದೆಯಾ ಅಂತಲೂ ಕೇಳ್ತಾ ಇದ್ದ. ಮತ್ತೆ ಏನೇನೋ ಸಮಾಧಾನ ಮಾಡಿ ತಿನ್ನಿಸಿ ಬಂದೆ. ಅವನಿಗೆ ಈ ಫೇವ್ರೇಟ್ ಕಾರ್ಟೂನ್ ಅಂತ ಅಂದರೆ ನಿಕ್ ಜೂನಿಯರಲ್ಲಿ ಪೆಪ್ಪಾ ಪಿಗ್ಗು ಮತ್ತು ಮ್ಯಾಶ್ ಆ್ಯಂಡ್ ಬಿಯರ್ ಅಂತ ಬರುತ್ತಲ್ಲ, ಅದು ಅಂದರೆ ಅವನಿಗೆ ತುಂಬ ಇಷ್ಟ. ಅದನ್ನು ನೋಡ್ತಾ ಇದ್ದ. ಇವಾಗ ಬೇಳೆ ಎಲ್ಲ ಬೆಂದಿತ್ತು, ಸರಿ ಅಂತ ಹೇಳ್ಬಿಟ್ಟು ಬೇಳೆ ಸೊಪ್ಪು ಎಲ್ಲ ಏನಿರುತ್ತಲ್ಲ ಅದನ್ನು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದರ ರಸ ಏನಿರುತ್ತೆ ಅದನ್ನು ಹಾಗೆ ಇಟ್ಕೊಳ್ತೀನಿ, ಅದನ್ನು ಆಮೇಲೆ ಸೇರಿಸ್ಕೊಳ್ತೀನಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಬೇಡ ಅಂತ ಅನ್ನೋರು ಬೇಳೆ ಬೇಯಬೇಕಾದ್ರೇ ಹಸಿಮೆಣಸಿನ್ಕಾಯಿ ಹಾಕೋಬೋದು. ಬಟ್ ನಾನು ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಆಗುತ್ತೆ ಅಂತ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಧನಿಯಾ ಪೌಡರ್ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇನ್ನು ಮಸಾಲೆ ರುಬ್ಬಿಟ್ಟಿರ್ತಕ್ಕಂಥದ್ದು, ಮಸಾಲೆನ ರುಬ್ಬಬೇಕು ಅಂತ ಅಂದರೆ ಸ್ವಲ್ಪ ದಪ್ಪ ರುಬ್ಬಬೇಕು. ನಾನು ಅದ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಬಟ್ ಮಿಸ್ ಆಯಿತು. ಇನ್ನು ರುಬ್ಬಿರ್ತಕ್ಕಂಥ ಮಸಾಲೆಗೆ ಬೇಳೆ ಬೇಯಿಸಿರ್ತಕ್ಕಂಥ ನೀರು, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಾಂಬಾರನ್ನ ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು. ಈ ಸಾಂಬಾರು ಹೇಗೆ ಅಂತಂದರೆ ನಾರ್ಮಲಾಗಿ ನಾವು ಹೇಗೆ ಸಾರು ಮಾಡ್ತೀವಿ ಆ ಕನ್ಸಿಸ್ಟೆನ್ಸಿ ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಅದು ಚೆನ್ನಾಗಿ ಕುದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, 1-2 ಒಣಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರ್ತಕ್ಕಂಥ ಪಾಲಕ್ ಸಾಂಬಾರು ರೆಡಿಯಾಗಿರುತ್ತೆ. ಇದನ್ನು ಮುದ್ದೆಗೆ, ಅನ್ನಕ್ಕೆ, ಎರಡರ ಜೊತೆನೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಇದ್ರ ಜೊತೆಗೆ ಸೈಡ್ಸ್ಗೆ ಏನಾದರೂ ಬೇಕು ಅಂತಂದರೆ ಏನಾದರೂ ಕಾಳು ಪಲ್ಯ ಇಲ್ಲ ಆಮ್ಲೆಟ್ಟು, ಎಗ್ಗು ಈ ರೀತಿ ಏನಾದರೂ ಮಾಡಿಕೊಂಡ್ರೆ ಸಾಕು. ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.